ಹೇಳೋದು ಸರಿನಾ. ದೊಡ್ಡವ್ರು ಹೇಳೋದು ಸುಳ್ಳಲ್ಲ. ಕಷ್ಟ ಬಂದಾಗ ತವ್ರ ಮನೆಗೆ ಯಾವತ್ತು ಹೋಗಬಾರ್ದು ಅಂತ ಹೇಳ್ತಾರೆ. ಹಂಗೆ ಕಷ್ಟ ಬಂದಾಗ ತವ್ರ ಮನೆಗೆ ಹೋಗಬಾರ್ದು. ಎಷ್ಟು ಪ್ರೀತಿ ಇಟ್ಟಿರಲಿ ಅವ್ರು ನಮ್ಮ ಮ್ಯಾಲೆ, ನಾವು ಕಷ್ಟ ಅಂಥೇಳಿ ತವ್ರ ಮನೆಗೆ ಹೋಗಬಾರ್ದು. ಅದಕ್ಕೆ ರಾಜಕ್ಕ ನನಗೆ ಎಷ್ಟು ಕಷ್ಟ ಬರಲಿ ನಾ ತವ್ರ ಮನೆಗೆ ಹೋಗಂಗಿಲ್ಲ ನೋಡಿ ರಾಜಕ್ಕ. ಒಂದಿನ ಚಂದ, 2 ದಿನ ಚಂದ, 3 ದಿನ ಚಂದ, 4ನೇ ದಿನಕ್ಕೆ ಬೇಸರ ಆಗಿಬಿಡ್ತೀವಿ. ಅನ್ನಗೆ ಬೇಸರ ಆಗ್ಲಿಕ್ಕೂ ವೈನಿಗರ ಬೇಸರ ಆಗಿಬಿಡ್ತೀವಿ. ಅಂದಂಗ ಜೊತೆ ಈ ವರ್ಷ ನಿಮ್ಮ ಅಣ್ಣ ಬರಲಿಲ್ಲನ ರಾಖಿ ಕಟ್ಟಿಸ್ಕೊಳಕ್ಕೆ. ಬಂದಿಲ್ಲ ರಾಜಕ್ಕ, ಈ ವರ್ಷ ಬಂದಿಲ್ಲ. ವರ್ಷ ಬರಾವ ನಮ್ಮಣ್ಣ. ವರ್ಷ ಅನ್ನಕ್ಕೇನ ರಾಜಕ್ಕ, 3 ವರ್ಷನ 4 ವರ್ಷ ಆತ ನಮ್ಮ ಮದುವೆಯಾಗಿ. 3 ವರ್ಷ ಬಂದ ನಮ್ಮಣ್ಣ, ಇದೇ ವರ್ಷ ಬಂದಿಲ್ಲ. ಬರಾವ ನಮ್ಮಣ್ಣ ಯಾಕೋ ಬಂದಿಲ್ಲ. ನಾಳೆ ರಾಖಿ ಹಬ್ಬ ಐತಂದ್ರೆ ಒಂದಿನ ಮುಂಚಿತವಾಗಿ ಬಂದು ಇದ್ದು ವಸ್ತಿ ಇದ್ದು ರಾಖಿ ಕಟ್ಟಿಸ್ಕೊಂಡು ಹೋಗ್ತಿದ್ದ. ನಮ್ಮ ಅಣ್ಣನು ಮದುವೆ ಆಗಿ ಒಂದು 7-8 ವರ್ಷ, ಒಂದು 10-12 ವರ್ಷ ಬಿಟ್ಟು ಬಿಡದ ಬಂದ ನಮ್ಮಣ್ಣ. 1 ವರ್ಷ ಬಿಡಲಿಲ್ಲ, ಏಕ ಬರ್ತಿದ್ದ. ಇತ್ತಿತ್ಲಾಗ ಬರಬರ್ತಾ ಯಾಕೋ ನಮ್ಮಣ್ಣ ಬರಲೇ ಇಲ್ಲ. ಫೋನ್ ಹಚ್ಚಿ ಮಾತಾಡೋದು ಕಡಿಮೆ ಮಾಡಿಬಿಟ್ಟ. ಮತ್ತೇನು ಮಾಡೋದು, ನನಗೆ ತವ್ರ ಮನೆ ನೆನಪಕ್ಕತೆ. ನಮ್ಮ ಅಣ್ಣನ ಬಿಟ್ಟು ನನಗರ ಯಾರದಾರು. ಅದಕ್ಕೆ ನಾನು ಫೋನ್ ಹಚ್ಚಿ ಮಾತಾಡ್ತಿರ್ತಾನೆ. ನನಗೂ ರಾಜಕ್ಕ ಈ ವರ್ಷ ನಮ್ಮ ಅಣ್ಣ ಬರ್ಲಾರ್ದು ನನಗೆ ಇನ್ನೂ ಒಟ್ಟು ಮನಸ್ಸಿಗೆ ಬೇಸರ ಆಗಿಬಿಟ್ಟೈತೆ ನೋಡು. ಬೇಸರ ಮಾಡ್ಕೋಬೇಡ. ಅವ್ರಿಗೆ 108 ಕೆಲಸ ಇರ್ತಾವ, ಇಲ್ಲ ಏನೋ ಚಿಂತೆ, ಅದು ಇದು ಮನೆ ಸಂಸಾರದ ಚಿಂತೆ ಇರ್ತೈತಲ್ಲ, ಜಂಜಾಟ. ಅದಕ್ಕೆ ಬಂದಿರಕ್ಕಿಲ್ಲ, ಬರ್ತಾನೆ. ಅಟ್ಟು ಬೇಸರ ಮಾಡ್ಕೋಬೇಡ. ಏನು ಮಾಡೋದು ಬಿಡ ರಾಜಕ್ಕ, ನಾನು ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ಕೋತೀನಿ. ನನಗರ ಯಾರಿರ್ತಾರೋ ನಮ್ಮ ಅಣ್ಣನ ಬಿಟ್ರೆ ಅವನ ಕರ್ಕೊಂಬರೋದು ಕಳಿಸೋದು, ಏನಾರ ಬೇಕಂದ್ರೆ ಕೊಡಿಸೋದು. ಅವ ಒಬ್ಬಲ್ಲ, ನನಗರ ಯಾರದಾರು. ನಾ ಏನು ಸಿಟ್ಟು ಮಾಡ್ಕೊಳಂಗಿಲ್ಲ ನಮ್ಮ ಅಣ್ಣನ ಮೇಲೆ. ಬರ್ತಾನೆ. ಹಂಗೆ ಅನ್ಕೊಳ್ಳೋದು. ಮತ್ತು ತವ್ರ ಮನೆ ಸಂಬಂಧ ಉಳಿಬೇಕಂದ್ರೆ ಸಿಟ್ಟು ಮಾಡ್ಕೋಬಾರ್ದು ಅನ್ನಗಳ ಮೇಲೆ. ರಾಜಕ್ಕ ಆಗಲೇ ಏನೋ ಹೇಳಾಕತ್ತಿದ್ದಿ, ಏನೋ ಕೆಲಸ ಮಾಡೋದೇನೋ ಹೇಳಾಕತ್ತಿದ್ದಿ, ಅದನ್ನು ಹೇಳಲಿಲ್ಲ ನೀನು. ಏನು ಹೇಳಾಕತ್ತೀನಿ ಕೆಲಸನ? ನನಗೇನು ನೆನಪು ಬರವಲ್ತಲ್ಲ ಜೊತೆ. ಏನು? ಅಯ್ಯೋ ರಾಜಕ್ಕ, ನನ್ನ ಗಂಡ ದುಡ್ಯಾಕೆ ಹೊರ ಕಳ್ಸಂಗಿಲ್ಲ. ನಾನು ಮನ್ಯಾಗ ಕುಂತು ಮಾಡಂತೇನು ಕೆಲಸ ಹೇಳಾಕ ಬಂದು ಮಾತಾ ಮರೆತು ಬಿಟ್ಟಿವಿಬ್ರು. ಯಾವ ಕೆಲ? ಓ ಅದು ಏನಂದ್ರೆ ಜೊತೆ, ಹೆಂಗಿದ್ರು ನಿನ್ನ ಗಂಡ ದುಡ್ಯಾಕೆ ಹೊರಗೆ ಹೋಗೋದು ಬೇಡ ಅಂತ ನಿನಗೆ ನೋಡಿದ್ರೆ ಹೊಲ್ದಾಗ ಕೆಲಸ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಹಿಂಗೆ ಮಾಡಿ ನೋಡಂತನ್ನ. ಹೆಂಗೆ ರಾಜಕ್ಕ, ಹೆಂಗೆ ಮಾಡಲಿ? ನನಗೂ ಈಗ ದುಡ್ಯಾಗ ದಾರಿ ಸಿಕ್ಕರೆ ಸಾಕಾಗೈತೆ ನೋಡು. ಏನಿಲ್ಲ, ನಿನಗೆ ಅದೇನೋ ಅಂತಾರಲ್ಲ, ಈಗ ಏನೋ ಅಂತಾರೆ ನೋಡೋದಕ್ಕೆ. ಟೇಲ್ರಿಂಗ್ ಮೆಷಿನ್ ನನಗೆ ಹೇಳಾಕೊಂಡು ಬರೋದಿಲ್ಲ ಈ ಜೊತೆ. ಹೊಲಿಗೆ ಹೊಲಿದ್ರೆ ಹೆಂಗೆ ಕೈತಿ ಜೊತೆ? ಹೊಲಿಗೆ ಹೊಲದ ಅದ್ರಲ್ಲೇನೆ ಯಾಕೆ ದುಡಿಬಾರ್ದು? ನೀನು ಮನ್ಯಾಗ ಕೂತ್ಕೊಂತ ಮಿಷನ್ ತೊಗೊಂಡು ಟೇಲ್ರಿಂಗ್ ಮಾಡಲ ರಾಜಕ್ಕ? ಜೊತೆ ಅದಕ್ಕೆ ಟೇಲ್ರಿಂಗ ಯಾಕೆ ಹೊಲ್ಯಾಕೆ ಬರಂಗಿಲ್ಲ ನಿನಗೆ? ಯಾಕೆ ಇದನ್ನು ಮಾಡಂತ ಹೇಳಾಕತ್ತನಂದ್ರೆ, ಈಗ ಪ್ರತಿಯೊಬ್ಬರಿಗೂ ಅದೇ ಭಾಳ ಅವಶ್ಯಕತೆ ಇರೋದು. ಈಗ ಏನಾಗೈತಂದ್ರೆ ಎಲ್ಲರೂ ಒಂದೊಂಥರ ಹೊಲಿಸ್ತಾರೆ ಜೊತೆ. ಇದು ನನ್ನ ಸೊಸಿನೂ ಹೊಕ್ಕೈತಲ್ಲ, ಇಲ್ಲೇ ನಮ್ಮ ಊರಾಗ ಹೊಲಸು, ನಮ್ಮ ಊರಾಗ ಎಂಥ ಚಂದ ಹೊಲಿದು ಕೊಡ್ತಾರಂದ್ರೆ, ಇಲ್ರಿ ಅತ್ಯಾರ ನಾನು ಪ್ಯಾಟಿಗೆ ಹೋಗಿ ಹೊಲಿಸ್ಕೊಂಬರ್ತೀನಂತಂದು ಪ್ಯಾಟಿಗೆ ಹೋಗಿ ಆ ಜಂಪರ್ಗೆ ಏನೇನೋ ಹಚ್ಚಿಸ್ಕೊಂಡು ಮುತ್ತು ಗಿತ್ತು ಇಟ್ಟು ದೊಡ್ಡ ಏನೇನೋ ಹಚ್ತಾರ. ಅವಕ್ಕೆ ಹಚ್ಚಿಸ್ಕೊಂಡು ಉದ್ದ ಕಸಿ ಬಿಟ್ಕೊಂಡು ಆ ಜಂಪರನ್ನು ಆಕಾರದಾಗ ಇರಂಗಿಲ್ಲ. ಆ ಆಕಾರ ತಂಪಿದ್ದು ಜಂಪರ್ಗೆ ಕಂಡಾಪಟ್ಟಿ ರೊಕ್ಕ ಬಡಿತೈತಿ ಇದು ನನ್ನ ಸೊಸಿ. ನಿನಗೆ ಅಂಥದೆಲ್ಲ ಬರಂಗಿಲ್ಲ. ಮುತ್ತಿಗಿತ್ತು ಹಚ್ಚಿ ಡೆಕೋರೇಟ್ ಮಾಡಿ ಕಸಿ ಗಿಸಿ ಉದ್ದಂಗೆ ಬಿಟ್ಟು ಹೊಲ್ಯಾಕೆ ಬರಂಗಿಲ್ಲ ಅಂದರೂ ಸಾಧಾರಣ ಹೊಲಿ ನೀನು ಏನಾರ ಒಂದು ಸಾರಿ ಹೊಲಿದೆ ಯಂತ್ರ ಮಷಿನ್ ತೊಗೊಂಬಂದು ಮನ್ಯಾಗ ಇಟ್ಟೆ ಅಂದ್ರೆ ಆ ಮಿಷನ್ ನೋಡಿ ಒಬ್ಬರಲ್ಲ ಒಬ್ಬರು ಬರ್ತಾರೆ. ಜಂಪರ್ ಹೊಲಿ ಹತ್ತು ಬರ್ತಾರು, ಚೂಡಿದಾರ ಹೊಲದ ಕೊಡಂತ ಬರ್ತಾರು, ಹರಿದಿದ್ದು ಹೊಲದ ಕೊಡಂತ ಬರ್ತಾರು. ಯಾರ ಬರಲಿ, ನೀವು ಹೊಲದ ಕೊಟ್ಟು ನೀ ರೊಕ್ಕ ಇಸ್ಕೊಂಡೆ ಅಂದ್ರೆ ನೀ ಮನ್ಯಾಗ ಕುಂತ ದುಡ್ದಂಗೆ ಆಕೈತಿ, ಎಲ್ಲಿ ಹೊರಗೆ ಹೋಗಂಗಿಲ್ಲ. ನೀ ಹೇಳೋದು ಕರೇನ ರಾಜಕ್ಕ, ಆದರೆ ನನಗೆ ಅದನ್ನು ಟೇಲ್ರಿಂಗ್ ಬರಂಗಿಲ್ಲಲ್ಲ ರಾಜಕ್ಕ. ಏನಿನ ಹುಚ್ಚಿ ಬರಂಗಿಲ್ಲ ಅಂದ್ರೆ ಇಲ್ಲೇ ಪ್ಯಾಟ್ಯಾಗ ಕಲಿಸ್ತಾರೆ ನೋಡ. ಪ್ಯಾಟ್ಯಾಗ ಒಂದು ತಿಂಗಳಲ್ಲ, ಒಂದು 3-4 ತಿಂಗಳು ಹೋದೆ ಅಂದ್ರೆ ಆಮೇಲೆ ನಿನಗೆ ರೂಢಿ ಆಕತಿ. ನೀನೇ ಹೊಲ್ಕೊಂಡು ಆಮೇಲೆ ಸಣ್ಣಂಗೆ ಬೇರೆದವರು ಹೊಲ್ಯಾಕತ್ತಿದೆ ಅಂದ್ರೆ ತಾನಾಗೆ ಬಿಡ್ತೈತಿ ನಿನಗೆ. ಪ್ಯಾಟಿಗೆ ಕಳಿಸ್ಬೇಕಲ್ಲ ರಾಜಕ್ಕ ನನ್ನ ಗಂಡ. ಮೊದಲೇ ಕಳ್ಸಂಗಿಲ್ಲ ಅವನನ್ನ ಎಲ್ಲಿ ಹೊರಗೆ. ದುಡ್ಯಾಕೆ ಹೋಗ್ಕನಂದ್ರೆ ನಾ ಕಳ್ಸಂಗಿಲ್ಲ ರಾಜಕ್ಕ ನನ್ನ ಗಂಡ. ಇನ್ನು ಕಲಿತನು ಹೊಲಿಗೆ ಕಲಿಯಾಕೆ ಹೋಗ್ಕನಂದ್ರೆ ಕಲಿಸ್ತಾನ ರಾಜಕ್ಕ ನನ್ನ. ಹಿಂಗಾತನ ನಿನ್ನ ಗಂಡ ಕಳ್ಸಂಗಿಲ್ಲ ಅಂದ್ರೆ ಹಿಂಗೆ ಮಾಡಂತನ ಜೊತೆನ. ನಿಂದು ಫೋನ್ ಐತಲ್ಲ, ಫೋನಾಗ ಬರ್ತೈತಂತ ನೋಡೋದೇನು. ನನ್ನ ಸೊಸೆನೂ ಹೇಳದಿರ್ತಾಳ, ಆಕಿನೂ ನನಗೂ ಒಂದು ಮಿಷನ್ ಕೊಡಿಸ್ರಿ ಅತ್ತಿಯಾರ ಅಂತಿರ್ತಾಳ. ನಾನು ಮನ್ಯಾಗ ಖಾಲಿ ಕುಂತು ಏನು ಮಾಡಲಿ, ಕೆಲಸ ಮುಗಿದ್ಮೇಲೆ ನಾನು ಹೊಲಿತನು, ನನಗೂ ಒಂದು ಮಿಷನ್ ಕೊಡಿಸ್ರಿ ಅತ್ತಿಯಾರ ಅಂತಾಳ. ನೀ ಕಲ್ತೇ ಇಲ್ಲಲ್ಲ ಹೆಂಗೆ ಹೊಲಿತಿ ಅಂತ ನಾ ಕೇಳ್ತನು. ಇಲ್ರಿ ಅತ್ತಿಯಾರ ಫೋನ್ಯಾಗೆಲ್ಲ ಗೊತ್ತಾಕತಿ, ಫೋನ್ಯಾಗ ಹೇಳ್ಕೊಡ್ತಾರು ಅಂತಂತಿರ್ತಾಳೆ ನನ್ನ ಸೊಸಿ. ನೀನು ನೋಡಿ ಮತ್ತೆ ಫೋನ್ಯಾಗ ನಿನಗೂ ಗೊತ್ತಾದ್ರೆ ಫೋನ್ಯಾಗ ನೋಡ್ಯಾಕೆ ಹೊಲಿಬಾರ್ದು? ಹೌದಾ, ಫೋನ್ಯಾಗ ಕಲಿಸ್ತಾರಂತ ರಾಜಕ್ಕ? ಏನಪ್ಪ ನನಗೂ ಗೊತ್ತಿಲ್ಲ ಮತ್ತಿದು. ನೋಡ್ತೀನಿ ತಡಿ. ಹಂಗಾದ್ರೆ ಇವತ್ತು ಮನೆಗೆ ಹೋಗ್ತಾನಲ್ಲ,
ನೋಡ್ತನ ನೀ ಹೇಳಿದಂಗೆ ಮಾಡ್ತೀನಿ ತಡಿ ರಾಜಕ್ಕ. ನನಗೂ ಯಾಕೋ ನೀ ಹೇಳಿದ್ದ ಸರಿ ಅನ್ಸಾಕತೈತಿ. ಮತ್ತು ನಾನು ಎಷ್ಟೋ ತತ್ತು ಬಡ್ದೆ ಇರಲಿ ರಾಜಕ್ಕ. ಇವ ನನ್ನ ಗಂಡಾರ ದುಡ್ದಿತ್ತಂದು ಮನೆಗೆ ಕೊಡಂಗಿಲ್ಲ, ನನ್ನ ದುಡಿಯೋಕೆ ಹೊರ ಕಳ್ಸಂಗಿಲ್ಲ. ಮತ್ತು ಬಾಳೆ ಹೆಂಗೆ ಮಾಡೋದು? ಕೈಯಾಗ ₹1 ಇಲ್ಲಂದ್ರೆ ಬಾಕ್ಲ ದಾಟಿ ಒಂದು ಹೆಜ್ಜೆ ಕೀಳಕ್ಕಾಗೋದಿಲ್ಲ ರಾಜಕ್ಕ. ಅಂಥದ್ರೊಳಗೆ ನೀ ಹೇಳಿದ್ದ ಚಲೋ ಆತ. ನೀ ಹೇಳಿದಂಗೆ ಮಾಡ್ತೀನಿ ರಾಜಕ್ಕ, ನೀ ಹೇಳಿದಂಗೆ ಮಾಡ್ತೀನಿ. ಅಟ್ಟು ಮಾಡು, ಭಾಳ ಚಿಂತೆ ಮಾಡಬೇಡ. ನಮ್ಮೂರಾಗೂ ಯಾರಿಲ್ಲ, ಇಬ್ಬರೇ ಏನೋ ಅದಾರ. ಅವರು ಚಲೋ ಹೊಲಿಯಂಗಿಲ್ಲ ಅಂತ ಬೈತಿರ್ತಾರೆ ಮಂದಿ. ಹಂಗೆ ನೀನು ಒಂದಿಟ್ಟು ಫೋನ್ ನೋಡಿ ಚಲೋ ಹೊಲಿ. ನಿನ್ನ ಕಡೆನೂ ಯಾಕೆ ಹಾಕಬಾರ್ದು ಮಂದಿ ಬಂದ? ಯಾಕೆ ನಿಂದು ಏನಂತಾರಲ್ಲ ಬಿಸ್ನೆಸ್, ಅದು ಚಲೋ ಆಗಬಾರ್ದು? ಆಕೈತಿ, ಚಲೋ ಮನಸ್ಸಿಂದ ಮಾಡಿದ್ರೆ ಎಲ್ಲ ಚಲೋನ ಆಕೈತಿ. ನಂಬಿಕೆ ಇಟ್ಟು ಒಂದು ಮಿಷನ್ ತೊಗೊಂಡು ಫೋನ ಕಲ್ಕೊಂಡು ಹೊಲಿ ನೀನು, ಚಲೋ ಆಗಲಿ ನಿನಗೂ. ಹೌದಾ ರಾಜಕ್ಕ, ಅಟ್ಟ ಮಾಡ್ತೀನಿ. ಎಲ್ಲಿ ನನಗೂ ಇದೇ ಬೇಸರ ಆಗ್ಬಿಟ್ಟೈತೆ ನೋಡ್ತೀನಿ. ಜಗಳ ಕೇಳೋದ